ಇರುತ್ತೆ. ನನಗೂ ಫಸ್ಟ್ ಟೈಮ್ ವಿಯಾನ ಸ್ಕೂಲ್ಗೆ ಹೋಗ್ತಾ ಇರೋದು. ಚಿಪ್ಸ್ ತರ ಇದೆ. ಹಾಯ್ ಹಲೋ ನಮಸ್ಕಾರ, ವೆಲ್ಕಮ್ ಬ್ಯಾಕ್ ಟು ದೀಪಾ ಕಿರಸ್ ಚಾನಲ್. ಹಾಯ್ ಹಲೋ. ಸೊ ಇವತ್ತು ಒಂದು ಸ್ಪೆಷಲ್ ಡೇ. ಏನು ಸ್ಪೆಷಲ್ ಡೇ? ಅಯ್ಯೋ ಹೇಳಮ್ಮ, ಏನು ಸ್ಪೆಷಲ್ ಡೇ? ಇವತ್ತು ನಾವು ಇವತ್ತು ಯಾನ ಸ್ಕೂಲ್ಗೆ ಹೋಗ್ತಾ ಇದ್ದೀವಿ. ಅಂದರೆ ಇವತ್ತು ಇನ್ವೈಟ್ ಮಾಡಿದ್ರಲ್ವಾ ಅವ್ರು, ನಮಗೆ ಇನಾಗ್ರೇಷನ್ ಇದೆ. ಸೊ ಇನ್ವೈಟ್ ಮಾಡಿದ್ರು. ಅಲ್ಲೇ ಲಂಚ್ ಎಲ್ಲ ಇರುತ್ತಂತೆ. ಸೊ ಒಂದಷ್ಟು ಏನಿರುತ್ತೆ, ನನಗೂ ಫಸ್ಟ್ ಟೈಮ್ ವಿಯಾನ ಸ್ಕೂಲ್ಗೆ ಹೋಗ್ತಾ ಇರೋದು. ನೋಡೋಣ ಹೇಗಿರುತ್ತೆ ಏನು ಅಂತ, ಯಾವ ಥರ ಹೋಗುತ್ತೆ ಇವತ್ತಿನ ದಿನ. ವಿಯಾನಾಗೆ ಸ್ಕೂಲಲ್ಲಿ ಏನೇನೆಲ್ಲ ಇಷ್ಟ ಆಗುತ್ತೆ ಎಲ್ಲ ನೋಡೋಣ. ಸೊ ರೆಡಿ ಆಗಿದ್ದೀವಿ. ಗೇಮ್ಸ್ ಮೇಲೆ ಅವಳಿಗೆ ಸರಿ, ನಾವು ಹೊರಡೋಣ. ಆಲ್ರೆಡಿ ಟೈಮ್ ಆಗಿದೆ. ಇಲ್ಲ, ಹತ್ರದಲ್ಲೇ ಇರೋದು. ಸೊ ಹತ್ರದಲ್ಲೇ ನೋಡ್ಕೊಂಡಿದ್ವಿ. ಯಾಕಂದರೆ ನಮಗೆ ಕ್ಯಾಬಲ್ಲಿ ಕಳಿಸೋದು, ಬಸ್ಸಲ್ಲಿ ವ್ಯಾನಲ್ಲಿ ಕಳಿಸೋದು ಇಷ್ಟ ಇರಲಿಲ್ಲ. ಎಷ್ಟಾಗುತ್ತೆ ಅಷ್ಟು ಹತ್ರದಲ್ಲಿ ಸ್ಕೂಲ್ ಹುಡುಕ್ತಾ ಇದ್ವಿ. ಸೊ ಇನ್ನೇನೋ ಇಲ್ಲೊಂದು 10 ನಿಮಿಷ ಆಗುತ್ತೆ ಅಷ್ಟೇ ಓಡೋದು. ನನಗೆ 2 ಜುಟ್ಟು ಹಾಕ್ಬಿಟ್ಟಿದ್ದೀನಿ, ಶೆಕೆ ಬೇರೆ. ಸೊ ಈ ಚಪ್ಪಲ್ ಅದಕ್ಕೆ ಮ್ಯಾಚ್ ಆಗುತ್ತೆ. ಆಯ್ತು, ನಾನು ಇಡ್ತೀನಿ, ನೀನು ಹಾಕೋ. ಹಾಕೋ, ಮ್ಯಾಚ್ ಆಗುತ್ತೆ. ಸೂಪರ್ ಇದೆ. ನಾನು ಹಾಕ್ಲಾ? ನೀವು ಹೊರಗಡೆ ಯಾವುದು ಸ್ಲಿಪ್ಪರ್ ಇಡೋಕ್ಕೆ ಬಿಡಲ್ಲ, ಎಷ್ಟು ನೀಟಾಗಿ ಇಡ್ತಾಳೆ ಹಂಗಾರಿ. ಸೂಪರ್. ಬಾ ಹೋಗೋಣ. ಇವಾಗ ಅಲ್ಲಿ ನಿಮಗೆ ಬಂದು ಮಾತಾಡ್ಸಿದ್ರೆ ಏನು ಹೇಳ್ತೀಯಾ? ನಿನ್ನ ಹತ್ರ ಬಂದು ಮಾತಾಡ್ಸಿದ್ರೆ ಹಾಯ್ ಯಾನಾ, ಹೌ ಆರ್ ಯು ಅಂದರೆ ಹೌದಾ? ಸ್ಕೂಲಿಗೆ ಹೋಗಂಗೆ ಅದು. ಹೇಗಿದ್ಯಾ ಅಯ್ಯಾನ ಅಂದರೆ ಗುಂಡಾಣಿ. ವಾಟ್ ಈಸ್ ಯುವರ್ ನೇಮ್ ಅಂದರೆ? My name is Iana. ಸೂಪರ್. ಸೊ ಗಾಡಿಲೇ ಹೋಗೋಣ ಅಂತ ಹೋಗ್ತಾ ಇದ್ದೀವಿ. ಕಾರ್ ಪಾರ್ಕಿಂಗ್ ಇರಲ್ಲ ಅಲ್ಲೆಲ್ಲ, ಫುಲ್ ಎಲ್ಲ ಮಾರ್ಕ್ ಮಾಡ್ತಾ ಇದ್ರು. ಸೊ ಬೆಟರ್ ಇಲ್ಲೇ ಅಲ್ವಾ, ಆರಾಮಾಗಿ ಗಾಡೀಲಿ ಹೋಗ್ಬಿಟ್ಟು ಬೇಗ ಬಂದ್ಬಿಡೋಣ ಅಂತ. ಮುಂದೆ ಹತ್ತಿ ಹಿಂದೆ ಬರ್ತೀಯಾ? ಶಿಕ್ಷಕರಲ್ಲಿ ಸಮಾಜ ನಿರ್ಮಾಣಕ್ಕೆ ನಮ್ಮೆಲ್ಲರ ಶ್ರಮ ನಿರಂತರವಾಗಿರಬೇಕು. ಸೊ ವೆಲ್ಕಮ್ ಮಾಡಬೇಕಾದ್ರೆ ಅರಿಶಿನ ಕುಂಕುಮ ಹೂವು ಎಲ್ಲ ಕೊಟ್ಟು ವೆಲ್ಕಮ್ ಮಾಡಿದ್ರು. ಚೆನ್ನಾಗಿತ್ತು ಎಲ್ಲ. ಸ್ಪೀಚ್ ಮತ್ತು ಚಿಕ್ಕ ಮಕ್ಕಳದೆಲ್ಲ ಸಾಂಗ್ ಎಲ್ಲ, ಡ್ಯಾನ್ಸ್ ಎಲ್ಲ, ಆ್ಯಕ್ಟಿವಿಟೀಸ್ ಎಲ್ಲ ನಡೀತಾ ಇತ್ತು, ಪ್ರೋಗ್ರಾಮ್ ಎಲ್ಲ. ಸೊ ಇನ್ನು ಕ್ಲಾಸ್ ರೂಮ್ ನೋಡ್ಕೊಂಬರೋಣ ನಮ್ಮ ಇಯಾನ ಅದು ಅಂತ ಬಂದ್ವಿ. ಸೊ ನನಗೆ ಫುಲ್ ಖುಷಿ ಆಗ್ಬಿಟ್ಲಿ. ಇದೆ ನೋಡಿ ನಿನ್ನ ಕ್ಲಾಸ್ ರೂಮ್ ಅಂತ ಹೇಳಿದ ತಕ್ಷಣ ಹೋಗಿ ಕೂತ್ಕೊಂಡು ಪುಟಾಣಿ ಚೇರ್ ಎಲ್ಲ ಇಟ್ಟಿದ್ರು, ಟೇಬಲ್ ಎಲ್ಲ, ಮತ್ತು ಏನೇನೆಲ್ಲ ಕ್ರಾಫ್ಟ್ಸ್ ಎಲ್ಲ ಮಾಡಿರೋದು ಎಲ್ಲ ನೀಟಾಗಿ ಮಾಡಿದ್ರು. ಅವ್ರ ಕ್ಲಾಸ್ ಟೀಚರ್ಸ್ ಎಲ್ಲ ಅಲ್ಲಿದ್ದರು. ಬಟ್ ಇನ್ನೂ ಯಾರೂ ಎಕ್ಸಾಕ್ಟಾಗಿ ಗೊತ್ತಿಲ್ಲ. ಇನ್ನೇನು 1 ತಿಂಗಳಲ್ಲಿ ಇಯಾನ ಸ್ಕೂಲ್ ಕೂಡ ಸ್ಟಾರ್ಟ್ ಆಗಿಬಿಡುತ್ತೆ. ಸೊ ನೋಡೋಣ ಯಾವ ಥರ ಇರುತ್ತೆ, ಈಗ ಅಳ್ತಾಳೋ ಖುಷಿಯಿಂದ ಹೋಗ್ತಾಳೋ ಏನೋ ಗೊತ್ತಿಲ್ಲ. ಅದೊಂದು ಟೆನ್ಷನ್ ಬೇರೆ ಇದೆ. ಸೊ ಹಾಗೆ ಊಟ ಎಲ್ಲ ಮುಗಿಸ್ಕೊಂಡು, ಇಲ್ಲೇ ಊಟ ಎಲ್ಲ ಆಯ್ತಲ್ವ, ಅಲ್ಲಿದ್ದ ಅಮ್ಮ ಮನೆಗೆ ಹೋಗೋಣ ಅಂತ ಹೋಗ್ತಾ ಇದ್ವಿ. ಯಾಕಂದರೆ ಇಲ್ಲೇ ಹತ್ರದಲ್ಲೇ ಇತ್ತು, ಇಲ್ಲಿವರೆಗೂ ಬಂದಿದ್ದೀವಿ. ಸೊ ಹಾಗೆ ಹೋಗ್ತಾ ಅಮ್ಮನ ಮಾತಾಡ್ಸ್ಕೊಂಡು ಹೋಗೋಣ ಅಂತ. ಇನ್ನು ಇಯಾನ ಹತ್ರ ಅವ್ಳು ಚಪ್ಪಲ್ ಕಾಲಲ್ಲೇ ಇರಲಿಲ್ಲ, ನನ್ನ ಕೈಯಲ್ಲೇ ಇತ್ತು, ಕೂತ್ಕೊಂಡಿದ್ದೆ. ಯಾವಾಗಲೂ ಹಿಂಗೆ ಆಗ್ಬಿಟ್ಟಿರುತ್ತೆ, ಅವ್ಳು ಕಾಲಿಗಿಂತ ಕೈಯಲ್ಲೇ ಜಾಸ್ತಿ ಇರುತ್ತೆ. ಮನೆಗೆ ಬಂದಿದ್ದೀವಿ. ಗೊತ್ತಿಲ್ಲ, ಸರ್ಪ್ರೈಸ್ ಏನು ಹೇಳಿಲ್ಲ ಬರ್ತೀವಿ ಅಂತ. 4 ದಿನ ಆಯಿತು ಬಂದೇ ಇರಲಿಲ್ಲ. ನೋಡೋಣ ರಿಯಾಕ್ಷನ್ ಯಾವ ಥರ ಇರುತ್ತೆ. ಓಪನ್ ಮಾಡು. ಪಪ್ಪ ಬರ್ತಾರೆ.
ಅಜ್ಜಿ ಊರಿಗೆ ಮಾಮ ಅಜ್ಜಿ ಇಬ್ರು ಊರಿಗೆ ಹೋಗಿದ್ದಾರೆ. ಇಲ್ಲ ಮಾಮನೂ ಇಲ್ಲ ಅಜ್ಜಿನೂ ಇಲ್ಲ. ಅವಳ ಫುಲ್ ಕಾನ್ಫಿಡೆನ್ಸ್ ನೋಡು ಅವಳಿಗೆ. ಇನ್ನು ಅಮ್ಮ ಮನೆಗೆ ಹೋಗಿ ಪಾಪು ಜೊತೆ ಸ್ವಲ್ಪ ಟೈಮ್ ಸ್ಪೆಂಡ್ ಮಾಡಿ ಮತ್ತೆ ಮನೆ ಕಡೆ ಬಂದ್ವಿ. ಇದು ನೆಕ್ಸ್ಟ್ ಡೇ ನಾನು ಬ್ಲಾಗ್ನ ಕಂಟಿನ್ಯೂ ಮಾಡ್ತಾ ಇದ್ದೀನಿ. ಆ ಪಾಪು ಜೊತೆ ಎಷ್ಟು ಟೈಮ್ ಸ್ಪೆಂಡ್ ಮಾಡಿದ್ರು ಸಾಕಾಗೋದಿಲ್ಲ. ನಗೋದು, ಆಟ ಆಡೋದು, ಈ 2.5 ತಿಂಗಳಿಗೇ ಎಷ್ಟು ಆ್ಯಕ್ಟಿವ್ ಇದೆ ಪಾಪು ಅಂದರೆ ಎಲ್ಲ ಗೊತ್ತಾಗುತ್ತೆ. ರಿಯಾಕ್ಷನ್ ಮಾತಾಡ್ತಾ ಇದ್ರೆ ಅದಕ್ಕೆ ರೆಸ್ಪಾಂಡ್ ಮಾಡೋದು, ನಗೋದು ಎಲ್ಲ ಮಾಡ್ತಾರೆ. ತುಂಬ ಖುಷಿ ಅನಿಸುತ್ತೆ. ಸೊ ಟೈಮ್ ಎಷ್ಟೊತ್ತಿದ್ರೂ ಬೋರೇ ಆಗೋದಿಲ್ಲ. ಇನ್ನೂ ಒಂದು ಸ್ವಲ್ಪ ಹೊತ್ತು ಪಾಪು ಜೊತೆ ಅಲ್ಲೇ ಟೈಮ್ ಸ್ಪೆಂಡ್ ಮಾಡಿದ್ವಿ. ಆಮೇಲೆ ಬ್ಲಾಗ್ನ ಕಂಟಿನ್ಯೂ ಮಾಡೋಕ್ಕೆ ಆಗಿಲ್ಲ. ಇದು ನೆಕ್ಸ್ಟ್ ಡೇ ಬ್ಲಾಗ್ನ ಕಂಟಿನ್ಯೂ ಮಾಡ್ತಾ ಇದ್ದೀನಿ. ಸೊ ಬೇಗ ಎದ್ದು ಬೆಳಿಗ್ಗೆ ಕಸ ಎಲ್ಲ ಗುಡಿಸ್ಕೊಂಡು ನೆಲ ಎಲ್ಲ ಒರೆಸ್ಕೊಂಡು ಪೂಜೆ ಮಾಡ್ತಾ ಇದ್ದೆ. ಸೊ ಹಾಗಾಗಿ ಮತ್ತೆ ವ್ಲಾಗ್ ಸ್ಟಾರ್ಟ್ ಮಾಡೋಣ ಅಂದ್ಬಿಟ್ಟು ಆ್ಯಕ್ಚುಲಿ ಬೆಳಿಗ್ಗೆ ಮರ್ತೇ ಹೋಗ್ಬಿಟ್ಟಿತ್ತು. ಮತ್ತು ಇವಾಗಲೂ ವ್ಲಾಗ್ನ ಕಂಟಿನ್ಯೂ ಮಾಡ್ತಾ ಇದ್ದೀನಿ. ಸೊ ಪೂಜೆ ಎಲ್ಲ ಮುಗಿಸ್ಕೊಂಡು ಇವತ್ತು ಮತ್ತೆ ಯಾನ ಸ್ಕೂಲ್ಗೆ ಹೋಗಬೇಕಾಗಿತ್ತು. ಯಾಕಂದರೆ ಅವಳದು ಯೂನಿಫಾರ್ಮ್ದು ಮೆಜರ್ಮೆಂಟ್ಗೆ ಕರೆದಿದ್ರು. ಸೊ ಹಾಗಾಗಿ ಇವತ್ತಿನ ದಿನ ಒಂದೇ ಇರೋದು, ಬಿಟ್ಟರೆ ಮತ್ತೆ ಯಾವಾಗಿರುತ್ತೆ ಗೊತ್ತಿಲ್ಲ. ಸೊ ಮ್ಯಾಂಡೇಟ್ರಿ ಆಗಿ ಬರಲೇಬೇಕು ಅಂತ ಹೇಳಿದರು. ಸೊ ಹಾಗಾಗಿ ಬೇಗ ಎದ್ದು ಒಂದು ಟೈಮಿಂಗ್ ಇದೆ, ಸಾಯಂಕಾಲ 7 o'clockವರೆಗೂ ಇರ್ತಾರೆ. ಸೊ ಅಷ್ಟರಲ್ಲಿ ಹೋಗ್ಬಿಟ್ಟು ಬೇಗ ಯೂನಿಫಾರ್ಮ್ ಮೆಜರ್ಮೆಂಟ್ ಏನಿದೆ ಕೊಟ್ಬಿಟ್ಟು ಬರೋಣ ಅಂತ. ಹಾಗೆ ಪೂಜೆ ಮಾಡಬೇಕಾದ್ರೆ ನನಗೆ ಇದು ತಾಮ್ರದ ಏನು ಕಾಣ್ತದೆ, ಇದಕ್ಕೆ ಹುಣಸೆ ಹಣ್ಣು ಮತ್ತು ಪೀತಾಂಬರಿ ಬರುತ್ತಲ್ಲ ಪೌಡರ್, ಅದು ಉಪ್ಪು ಹಾಕಿ ಉಜ್ಜಿದ್ರೆ ಅಷ್ಟು ಚೆನ್ನಾಗಿ ಬರುತ್ತೆ. ಅಮ್ಮ ಲಾಸ್ಟ್ ಟೈಮ್ ಮಾಡಬೇಕಾದ್ರೆ ನೋಡಿದೆ, ನಿಜವಾಗ್ಲೂ ತುಂಬ ವರ್ಕ್ ಆಯಿತು. ಹಾಗೆ ಕೋಲ್ಗೇಟಿಂದ ಈ ಸಿಲ್ವರ್ ಏನಿದೆ ಅದನ್ನ ಪೌಡ್ರ್ ಹಾಕಿ ರಬ್ ಮಾಡಿದ್ರೆ ಬ್ಲ್ಯಾಕ್ ಏನಿದೆ ಎಲ್ಲ ಹೋಗ್ಬಿಟ್ಟು ತುಂಬ ಶೈನಿಂಗ್ ಹೊಸ ಥರ ಕಾಣುತ್ತೆ. ತುಂಬ ಚೆನ್ನಾಗಿ ವರ್ಕ್ ಆಯಿತು. ಸೊ ಪೂಜೆ ಎಲ್ಲ ಮುಗಿಸ್ಕೊಂಡು ಅಲ್ಲಿಂದ ಸೀದಾ ನಾವು ಸ್ಕೂಲ್ ಕಡೆ ಬಂದ್ವಿ. ಹಾಗೆ ಒಂದು ಫಾರ್ಮ್ ಕೊಟ್ಟಿದ್ರು, ಇದನ್ನ ಟೋಕನ್ ಹೋಗ್ಬಿಟ್ಟು ಮೆಜರ್ಮೆಂಟ್ ತೊಗೊಳೋದಕ್ಕೆ. ಸೊ ಅಲ್ಲಿ ಇದನ್ನ ಹೋಗ್ಬಿಟ್ಟು ತೋರಿಸಿದ್ರೆ ಅಲ್ಲಿ ಮೆಜರ್ಮೆಂಟ್ ಎಲ್ಲ ಯಾವ ಸೈಜಿಗೆ ಬೇಕು ಅಂತ ಎಲ್ಲ ಹೇಳಿದ್ರೆ ಒಂದು 10 ಡೇಸಲ್ಲಿ ಯೂನಿಫಾರ್ಮ್ ಎಲ್ಲ ಕೊಟ್ಬಿಡ್ತಾರೆ. ಇನ್ನೇನು ಸ್ಕೂಲ್ ಸ್ಟಾರ್ಟ್ ಆಗೋಷ್ಟು ಮುಂಚೆ ಕರೆಕ್ಟಾಗಿ ಯೂನಿಫಾರ್ಮ್ ಕೂಡ ಬಂದಿರುತ್ತೆ. ಹಾಗೆ ಇನ್ನೂ ಸ್ವಲ್ಪ ದಿನಕ್ಕೆ ಬುಕ್ಸ್ ಕೂಡ ಕೊಡ್ತಾರೆ. ಸೊ ಅದು ಕೂಡ ತರಕ್ಕೆ ಹೋಗೋಕ್ಕಿದೆ. ಯೂನಿಫಾರ್ಮ್ ಹಾಕಿ ನೋಡ್ತಾ ಇದ್ರೆ ಏನೋ ಒಂಥರ ಮಿಕ್ಸ್ಡ್ ಫೀಲಿಂಗ್, ಬೇಜಾರು ಆಗ್ತಾಯಿತ್ತು, ಖುಷಿನೂ ಆಗ್ತಾಯಿತ್ತು. ಇನ್ನೇನು ದೊಡ್ಡವಳಾಗ್ಬಿಟ್ಲು, ಸ್ಕೂಲ್ಗೆ ಹೋಗ್ಬಿಡ್ತಾಳೆ, ನಮ್ಮ ಜೊತೆ ಸ್ವಲ್ಪ ಟೈಮ್ ಕಮ್ಮಿ ಇರುತ್ತೆ ಅಂತೆಲ್ಲ ಸ್ವಲ್ಪ ಬೇಜಾರು ಕೂಡ ಆಗ್ತಾಯಿತ್ತು. ಬಟ್ ಯೂನಿಫಾರ್ಮಲ್ಲಿ ಫಸ್ಟ್ ಟೈಮ್ ಈ ಥರ ನೋಡೋದಕ್ಕೆ ಖುಷಿ ಕೂಡ ಆಗ್ತಾಯಿತ್ತು. ಮಿಕ್ಸ್ಡ್ ಫೀಲಿಂಗ್. ಕಿರಣ್ ಕೂಡ ಸ್ವಲ್ಪ ಎಮೋಷ್ನಲ್ ಆಗಿದ್ರು. ಚೆನ್ನಾಗಿ ಅನಿಸ್ತೈತೆ. ಯೂನಿಫಾರ್ಮ್ ತುಂಬ ಕ್ಯೂಟಾಗಿ ಚೆನ್ನಾಗಿತ್ತು. ಇದ್ರ ಜೊತೆ ಇನ್ನೊಂದು ಪ್ಯಾಂಟ್ ಥರ ಬರುತ್ತೆ ಮತ್ತು ಟೀ ಶರ್ಟ್ ಕೊಟ್ಟಿದ್ರು. 2 ಥರ, ಒಂದಿನ ಇದು ಒಂದಿನ ಆ ಥರ ಇರುತ್ತೆ. ಇನ್ನು ಏನೋ ಫುಲ್ ಸ್ಕೂಲೆಲ್ಲ ಎಕ್ಸ್ಪ್ಲೋರ್ ಮಾಡೋಣ ಅಂತ ಓಡಾಡ್ಕೊತಾ ಇದ್ಲು ಯೂನಿಫಾರ್ಮ್ ಎಲ್ಲ ಮೆಜರ್ಮೆಂಟ್ ಕೊಟ್ಟಾದ್ಮೇಲೆ. ಆನ್ ಮಾಡು, ಆ ಕಡೆ ಆನ್ ಮಾಡು, ಒಳಗಡೆ ಮಾಡ್ಕೋ, ಬರುತ್ತೆ ಮಾಡು. ಎರಡು ಕೈ ತೊಳ್ಕೊ, ಆಫ್ ಮಾಡು. ವಾಶ್ರೂಮ್ ಎಲ್ಲ ನೋಡಿದ್ಲು, ಪುಟ್ಪುಟಾಣಿ ಎಲ್ಲ ಇತ್ತು ಹ್ಯಾಂಡ್ ವಾಶ್ ಮಾಡೋದಕ್ಕೆ ಮಕ್ಕಳಿಗೆ ಈಸಿ ಆಗಲಿ ಅಂತ. ಸೊ ಎಷ್ಟು ಚೆನ್ನಾಗಿ ನನ್ನ ಸೈಜ್ಗೆ ಮಾಡಿದ್ದಾರೆ ಅಂದ್ಬಿಟ್ಟು ಎಲ್ಲ ಹೋಗಿ ಅವಳಷ್ಟಕ್ಕೆ ಅವಳೆ ಹ್ಯಾಂಡ್ ವಾಶ್ ಎಲ್ಲ ಮಾಡ್ಕೊಂಡ್ಲು. ಇನ್ನು ಸ್ಕೂಲ್ಗೆ ಹೋದ್ಮೇಲೆ ಎಲ್ಲ ಅವರಷ್ಟಕ್ಕೆ ಅವರೇ ಕಲ್ತ್ಬಿಡ್ತಾರೆ. ಇಂಡಿಪೆಂಡೆಂಟ್ ಆಗಿ ನಮ್ಮ ಮೇಲೆ ಡಿಪೆಂಡೆಂಟ್ ಆಗೋದೇ ಇಲ್ಲ. ಸೊ ಇನ್ನು ಮನೆಗೆ ಹೋಗ್ಬೇಕಾದ್ರೆ ತುಂಬ ಅಂದರೆ ತುಂಬ ಬಿಸಿಲಿತ್ತು. ಹಾಗೆ ಎಳ್ನೀರು ಮಾರ್ತಾ ಇದ್ರಲ್ವ. ಸೊ ಏನಾಗೆ ಎಳ್ನೀರು ನೋಡಿದ ತಕ್ಷಣ ಬೇಕು ಅಂತ ಕೇಳ್ತಾಳೆ. ಅದೊಂದು ಖುಷಿ ಆಗುತ್ತೆ. ಅದು ಇದು ಏನೋ ಕೇಳೋಕ್ಕಿಂತ ಅಟ್ಲೀಸ್ಟ್ ಈ ಥರ ಕೇಳಿದ್ರೆ ಈ ಬಿಸಿಲಿಗೆ ತುಂಬ ಚೆನ್ನಾಗಿರುತ್ತೆ. ಸೊ ಹಾಗಾಗಿ ಆ ಎಳ್ನೀರು ಕುಡಿದು ಹಾಗೆ ಒಂದು 3 ಪಾರ್ಸಲ್ ಕೂಡ ತೊಗೊಂಬಂದ್ವಿ. ಮತ್ತು ಬೆಳಿಗ್ಗೆ ಎದ್ದಿದ ತಕ್ಷಣ ಕುಡಿಯೋಕ್ಕೆ ಚೆನ್ನಾಗಿರುತ್ತೆ ಅಂದ್ಬಿಟ್ಟು. ಸೊ ಇವಳು ಕೊಟ್ಟರೆ ಕುಡಿತಾಳೆ. ಸೊ ಹಾಗಾಗಿ ಮನೇಲಿ ಆವಾಗವಾಗ ಸ್ವಲ್ಪ ಸ್ಟಾಕ್ ಇದ್ದರೆ ಬೆಟರ್ ಈ ಸಮ್ಮರ್ ಟೈಮಲ್ಲಿ ಅಂದ್ಬಿಟ್ಟು ತೊಗೊಂಬಂದ್ವಿ. ಹಾಗೆ ಏನೋ ತುಂಬ ಜನ ನನಗೆ ಡಿಶ್ ವಾಷರ್ ಬಗ್ಗೆ ಕೇಳ್ತಾ ಇದ್ರಿ, ಯೂಸ್ ಮಾಡ್ತೀರಾ, ವರ್ಕ್ ಆಗುತ್ತಾ, ನಿಜವಾಗ್ಲೂ ಚೆನ್ನಾಗಿರುತ್ತಾ ಅಂತ ಎಲ್ಲ. ನನಗಂತೂ ತುಂಬಾ ಇಷ್ಟ ಆಗುತ್ತೆ. ಸೊ ಆ್ಯಕ್ಚುಲಿ 1.5 ವರ್ಷ ಏನೋ ನಮಗೆ ಹೆಲ್ಪ್ ಇದ್ದರು. ಸೊ ಇವಾಗ ಅವರು ಪ್ರೆಗ್ನೆಂಟ್ ಆದರು ಅಂತ ಅವರು ಬರ್ತಾ ಇಲ್ಲ. ಹಾಗೆ ಇನ್ನೊಬ್ಬರು ಕೂಡ ಬಂದಿದ್ರು, ನಂಗೆ ಸೆಟ್ ಆಗಿಲ್ಲ ಅಂತ ನಾನು ಬಿಡಿಸ್ಬಿಟ್ಟಿದ್ದೆ, ಬೇಡ ನಾನೇ ಮಾಡ್ಕೊಂಡ್ರೆ ಆಯಿತು ಅಂತ. ಇನ್ನು ಏನೋ ಸ್ಕೂಲ್ ಸ್ಟಾರ್ಟ್ ಆದರೆ ಆರಾಮಾಗುತ್ತೆ ಅಂತ. ಸೊ ಇದು ಏನು ಅಂದರೆ ಕರೆಕ್ಟಾಗಿ ನೀಟಾಗಿ ಡಬ್ಬ ಹಾಕಿದ್ರೆ ನೀಟಾಗೆಲ್ಲ ಕ್ಲೀನ್ ಆಗುತ್ತೆ. ಇಲ್ಲ ಅಂದರೆ ನೋಡಿದ್ರಲ್ಲ ಹಂಗಂಗೆ ಸ್ವಲ್ಪ ಉಳ್ಕೊಂಬಿಟ್ಟಿರುತ್ತೆ ನೋಡಿ ಈ ಥರ. ಅದ್ರ ಮೇಲೆ ಇನ್ನೊಂದು ಪಾತ್ರೆ ಇಡಬಾರ್ದು. ಸೊ ಎಷ್ಟಿದೆ ಅಷ್ಟು ನೀಟಾಗಿ ಜೋಡಿಸ್ಕೊಂಡು ಬರೋದ್ರ ಮೇಲೆ ಹೋಗುತ್ತೆ. ಸೊ ನಾನು ಅರ್ಜೆಂಟಲ್ಲಿ 1-2-3 ಹಂಗೆ ಮೇಲೆ ಇಟ್ಟಿದ್ನಲ್ಲ, ಅದು 3 ಪಾತ್ರೆ ಸ್ವಲ್ಪ ಕ್ಲೀನ್ ಆಗಿರಲಿಲ್ಲ. ಬಟ್ ಎಷ್ಟೋ ಬೆಟ್ರು, ಒಂದು ಫುಲ್ ಪುಟ್ಟಿ ಪಾತ್ರೆ ಎಲ್ಲ ಇಡಿಸುತ್ತೆ. ಇಷ್ಟೆಲ್ಲ ಉಜ್ಜಬೇಕು ಮಾಡಬೇಕಂದ್ರೆ ಸ್ವಲ್ಪ ಟೈಮ್ ಆಗಿಬಿಡುತ್ತೆ.
ಅದು ಎಸ್ಪೆಷಲಿ ಹಾಲು ಮಾಡಿರೋ ಟೀ ಮಾಡ್ಕೊಂಡಿರೋದೆಲ್ಲ ಉಜ್ಜೋದೆಲ್ಲ ಕಷ್ಟ. ಸೊ ಇದರಲ್ಲಿ ಇಟ್ಟರೆ ಸಾಕು, ನಿಜವಾಗ್ಲೂ 1 ಅವರಲ್ಲಿ ಕೂಡ ನಾವು ಮಾಡ್ಕೋಬೋದು, ಟೈಮ್ ಸೆಟ್ ಮಾಡ್ಕೋಬೋದು. ಎಷ್ಟು ಚೆನ್ನಾಗಿ ಕ್ಲೀನ್ ಆಗುತ್ತೆ ಮತ್ತು ಬಿಸಿ ಬಿಸಿ ನೀರಿಂದ ಅದು ವಾಶ್ ಆಗೋದು. ಸೊ ಹಾಗಾಗಿ ಫುಲ್ ಶೈನಿಂಗ್ ಎಲ್ಲ ಬರುತ್ತೆ ಪಾತ್ರೆ ಎಲ್ಲ. ನನಗಂತೂ ತುಂಬಾ ವರ್ತ್ ಅಂತ ಅನಿಸ್ತದು, ಒಳ್ಳೆ ಇನ್ವೆಸ್ಟ್ಮೆಂಟ್ ಕೂಡ. ಇವಾಗ ಮೇಡ್ ಯಾವಾಗಲೂ ಒಂದಿನ ಬರ್ತಾರೆ ಒಂದಿನ ಬರೋದಿಲ್ಲ, ಅವ್ರ ಮೇಲೆ ಡಿಪೆಂಡ್ ಆಗೋದು ಕೂಡ ತಪ್ಪುತ್ತೆ. ನಾನು ಡೈಲಿ ಕೂಡ ಯೂಸ್ ಮಾಡೋದಿಲ್ಲ, ಸ್ವಲ್ಪ ಸ್ವಲ್ಪ ಇದ್ದಾಗ ವಾಶ್ ಮಾಡ್ಕೊಂಡ್ಬಿಡ್ತೀನಿ. ಇನ್ನು ಆಗೋದೇ ಇಲ್ಲ ಅಂತ ಜಾಸ್ತಿ ಆದಾಗ ಆ ಟೈಮಲ್ಲಿ ನಾನು ಡಿಶ್ ವಾಷರ್ನ ಯೂಸ್ ಮಾಡ್ಕೊತೀನಿ. ಮತ್ತು ಒಂದು 10 days ಒನ್ಸ್ ಹಂಗೆ ನಾನು ಡಿಶ್ ವಾಷರ್ದು ಒಂದು ಸ್ಕೇಲರ್ ಒಂದು ಬರುತ್ತೆ ಪ್ಯಾಕೆಟ್, ಇದನ್ನ ಹಾಕಿ ಮತ್ತು ಮಷಿನ್ ವಾಶ್ ಅಂತ ಬರುತ್ತೆ, ಅದನ್ನ ಮಾಡಿಬಿಟ್ರೆ ಫುಲ್ ಏನೇನಿರುತ್ತೆ ಕ್ಲೀನ್ ಆಗಿಬಿಡುತ್ತೆ ಮತ್ತು ಸ್ಮೆಲ್ ಎಲ್ಲ ಬರೋದಿಲ್ಲ. ಆ ಥರ ಆವಾಗ ಈ ಥರ ಮೇಂಟೈನ್ ಮಾಡ್ತಾ ಇದ್ರೆ ಕಂಡೀಷನ್ ತುಂಬ ಚೆನ್ನಾಗಿರುತ್ತೆ. ನಮ್ಮದು ಇರೋದು ಇದು 14 ಪ್ಲೇಟ್ಸ್ ತೊಗೊಂಡಿದ್ದೀವಿ. ನಾವು ತೊಗೊಳ್ತೀವಿ ಸ್ವಲ್ಪ ದೊಡ್ಡದೇ ತೊಗೊಂಡ್ಬಿಡೋಣ ಅಂತ 14 ಪ್ಲೇಟ್ಸ್ ತೊಗೊಂಡಿರೋದು ಬಾಷ್ ಕಂಪ್ನಿದು. ಇದು ಬಂದು ಸೀರೀಸ್ 4 ಅಂತ ಬರುತ್ತೆ. ಸೊ ನಮಗೆ ಇದು ಐ ಥಿಂಕ್ ಅರೌಂಡ್ 56,000 ಏನೋ ಅವಾಗ ಆಗಿದ್ದು, ಇ ಎಮ್ ಐ ಕೊಟ್ಟು ತೊಗೊಂಡಿದ್ದು. ಸೊ ಚೆನ್ನಾಗಿದೆ. ಸೊ ಹಾಗೆ ಇನ್ನು ಎಲ್ಲ ಪಾತ್ರೆ ಎಲ್ಲ ಏನೇನಿತ್ತು ಎಲ್ಲ ತೆಗೆದಿಟ್ಕೊಂಡ್ಬಿಟ್ಟೆ. ಹಾಗೆ ಇನ್ನು ಸ್ಕೂಲಿಂದ ಬಂದಿದ ತಕ್ಷಣ ಇಯಾನ ಕೂಡ ಸ್ವಲ್ಪ ಹಸುವಾಗಿತ್ತು, ನಿದ್ದೆ ಕೂಡ ಬಂದಿತ್ತು. ಇನ್ನು ಏನು ಮಾಡೋದು ಗೊತ್ತಿರಲಿಲ್ಲ, ಎಳ್ಳೀರು ಬೇರೆ ಕುಡ್ಕೊಂಬಂದಿದ್ವಿ. ದೋಸೆ ಬ್ಯಾಟರ್ ಇತ್ತಲ್ವಾ, ಸರಿ ಅದನ್ನೇ ದೋಸೆ ಹಾಕ್ಕೊಡ್ತೀನಿ ಅಂತ ಕೇಳಿದೆ, ಹ್ಞೂ ಅಂತ ಹೇಳಿದ್ಲು. ದೋಸೆ ಮತ್ತು ಚಟ್ನಿ ಅದ್ರ ಜೊತೆ ಮೊಸರು ಹಾಕ್ಕೊಟ್ಟಿದ್ದೆ, ದೋಸೆ ತಿನ್ಕೊತಾ ಇದ್ಲು. ಇದೊಂದು ಬ್ಯಾಟರ್ ಒಂದು ಇದ್ಬಿಟ್ರೆ ಮನೇಲಿ ಆವಾಗ ಏನಾದರೂ ಅರ್ಜೆಂಟಲ್ಲಿ ಮಾಡೋಕ್ಕಾಗೋದಿಲ್ಲ, ಹಂಗೆ ಹಿಂಗೆ ಏನಾದರೂ ಅನಿಸಿದಾಗ ಅಟ್ಲೀಸ್ಟ್ ದೋಸೆ ಒಂದಿರುತ್ತೆ, ಹಾಕೊಂಡು ತಿನ್ಬೋದು. ಅದ್ರ ಜೊತೆ ಒಂದೊಂದು ಸರಿ ಅವಳಿಗೆ ಪ್ಯಾನ್ ಕೇಕ್ ಮಾಡಿಕೊಟ್ಬಿಡ್ತೀನಿ, ಅದು ಕೂಡ ಈಸಿ. ಎಗ್ ಮನೇಲಿ ಏನಾದರೂ ಎಗ್ ಮತ್ತು ಬನಾನಾ ಏನಾದರೂ ಇದ್ದರೆ ಅದು ಕೂಡ ಕ್ವಿಕ್ಕಾಗಿ ಆಗಿಬಿಡುತ್ತೆ. ಅದು ರೆಸಿಪಿ ಕೂಡ ನಿಮ್ಮ ಜೊತೆ ಶೇರ್ ಮಾಡಿದ್ದೀನಿ, ಅದು ಕೂಡ ತುಂಬ ಹೆಲ್ದಿ ಇರುತ್ತೆ, ಚೆನ್ನಾಗಿರುತ್ತೆ. ಸೊ ಅಪ್ಪ ಮಗಳಿಗೆ ಇಬ್ರಿಗೂ ದೋಸೆ ಎಲ್ಲ ಹಾಕ್ಕೊಡ್ತಾ ಇದ್ದೆ. ಕಿರಣ್ದು ಕೂಡ ಮನೆಯಿಂದನೇ ವರ್ಕ್ ಮಾಡ್ತಾಯಿದ್ರು, ಇವತ್ತು ಸ್ಕೂಲ್ದೆಲ್ಲ ಹೋಗೋಕ್ಕಿತ್ತಲ್ವ. ಸೊ ಹಾಗಾಗಿ ಆಫೀಸ್ಗೇನು ಹೋಗೋದಿಲ್ಲ, ಮನೆಯಲ್ಲೇ ವರ್ಕ್ ಫ್ರಮ್ ಹೋಮ್ ಮಾಡ್ತೀನಿ. ಬೆಳಗ್ಗೆ ಎದ್ಬಿಟ್ಟು ಹೋಗಿ ಏನೇನು ಕೆಲಸ ಇದೆ ಯೂನಿಫಾರ್ಮ್ದೆಲ್ಲ ಮುಗಿಸ್ಕೊಂಡು ಬಂದು ಆಮೇಲೆ ಮನೇಲಿ ಮಾಡೋದು ಅಂತ ಕೂತ್ಕೊಂಡಿದ್ದಾರೆ. ಇನ್ನೊಂದೇನೆಂದರೆ ಮನೇಲಿದ್ದರೆ ಅವರು ಫುಲ್ ಡೇ ಬರೀ ಲ್ಯಾಪ್ಟಾಪ್ ಮುಂದೆ ಕೂತ್ಕೊಂಡಿರ್ತಾರೆ. ಅಟ್ಲೀಸ್ಟ್ ಆಫೀಸ್ ಅಂದರೆ ಇಷ್ಟು ಟೈಮಿಂಗ್ಸ್ ಹಂಗೆ ಇರುತ್ತೆ, ಬಟ್ ಇಲ್ಲಿ ಯಾವಾಗಲೂ ವರ್ಕ್ ಮಾಡ್ತಾನೆ ಇರ್ತಾರೆ. ಇನ್ನು ಈ ಅಡುಗೆ ಮನೇಲಂತೂ ಇರೋಕ್ಕೆ ಆಗೋದಿಲ್ಲ, ಇಷ್ಟು ಸೆಕೆ ಇದೆ ಅಂದರೆ. ಅದು ಬಿಸಿ ಬಿಸಿ ಹಂಚು ಮುಂದೆ ಏನಾದರೂ ನಿಂತ್ಕೊಂಡ್ಬಿಟ್ರೆ ಅಷ್ಟು ಸೆಕೆ ಆಗ್ತಾ ಇರುತ್ತೆ. ಇಲ್ಲೇ ಹಿಂಗೆ ಇರುತ್ತೆ. ನಮ್ಮೂರ ಕಡೆ ಏನಾದರೂ ಹೋಗ್ಬಿಟ್ರೆ ಅಲ್ಲಂತೂ ಸುಟ್ಟೆ ಹೋಗ್ಬಿಡ್ತೀವಿ, ಹಂಗಿದೆ ಅನ್ಸುತ್ತೆ. ಆಲ್ಮೋಸ್ಟ್ ಕ್ಲೋಸ್ ಟು 40 ಡಿಗ್ರಿ ಎಲ್ಲ ಇದೆ ನಮ್ಮೂರ ಕಡೆ ಎಲ್ಲ ಹೋದರೆ, ರಾಯಚೂರು ಕಡೆ. ಸೊ ಇಲ್ಲೂ ಆ್ಯಕ್ಚುಲಿ ಇಲ್ಲೂ ಕಮ್ಮಿ ಇಲ್ಲ, ಇಲ್ಲೂ ಜಾಸ್ತಿ ಸೆಕೆ ಫೀಲ್ ಆಗ್ತಾನೆ ಇರುತ್ತೆ. ಸ್ವಲ್ಪ ಹೋಗುತ್ತೆ ಬಿಡೋದು. ಏನಕ್ಕೆ ಹಂಗೆ ಮಾಡ್ತಿದ್ಯಾ ಕಿರಣ್? ಏನಿದೆ ಇರು ನೋಡೋಣ. ಓಪನ್ ಡೋರ್ ಅಲ್ಲಿದೆ ನೋಡು, ಎಲ್ಲಿ? ಅಲ್ಲೇ ಅದು ವ್ಯಾಸ್ಪ್, ಅದು ಕಚ್ಚುತ್ತೆ ಅದು. ನಾನು ಡೋರ್ ತೆಗ್ದುಗ್ದೆ ಹಿಂಗೆ ಮುಖ ಹತ್ರ ಬಂದ್ಬಿಡ್ತಲ್ಲ ಅಯ್ಯ. ಅಷ್ಟೊಂದು ಮನೆ ಒಳಗೆ ಬರ್ಬೇಕಂದ್ರೆ ತಟ್ಟತ್ತೆ ಬಿಡು. ಏನ ತಟ್ಟಕ್ಕೆ ನಾಲ್ಕು ಮಾಡುತ್ತೆ ಡೋರ್ ತಟ್ಟುತ್ತಂತೆ. ನನ್ನ ನೆಟ್ಟೊಂದು ಓಪನ್ ಆಗಿದೆ. ಸೊ ಹಾಗೆ ಇದು ಮೆಷಿನ್ ಆಯಿತು ಬಂಗಾರಿ. ಮಷಿನ್ ಕ್ಲೀನ್ ಹಾಕಿದ್ದಲ್ಲ ನೋಡಿ, ಇದೆಲ್ಲ ನೀಟಾಗಿದೆ. ಇವಾಗ ಬಾಯಲ್ಲಿ ನಿದ್ದೆ ಬಂದ್ಬಿಟ್ಟಿದೆ, ಮಲಗಿಸ್ಬಿಡ್ತೀನಿ. ಸೊ ಕರೆಕ್ಟ್ 3:30 ಹಂಗೆ ಆಗ್ಬಿಟ್ರೆ ಸಾಕು, ಫುಲ್ ನಿದ್ದೆ ಬಂದುಬಿಟ್ಟಿರುತ್ತೆ. ಊಟ ಎಲ್ಲ ಆಯ್ತಲ್ಲ, ಸ್ವಲ್ಪ ಆಟ ಆಡ್ತಾಳೆ. ಆಮೇಲೆ ನಿದ್ದೆ ಬಂದರೆ ನಾನು ಪಕ್ಕದಲ್ಲಿ ಹೋಗಿ ಮಲ್ಕೋಬೇಕು. ಅವಳು ಮಲ್ಕೊಳ್ಳೋವರೆಗೂ ನಾನು ಪಕ್ಕದಲ್ಲೇ ಇರಬೇಕು. ಸೊ ಅವಳಿಗೆ ಮಲಗಿಸ್ಬಿಟ್ಟು ಇನ್ನೂ ಬಂದೆ 4 ಗಂಟೆ ಹಂಗಾಗಿತ್ತಲ್ವ. ಕಿರಣ್ ಕೂಡ ಮನೇಲೇ ಇದ್ರ ಅಲ್ವಾ. ಸೊ ಹಾಗಾಗಿ ಏನಾದರೂ ಸ್ನ್ಯಾಕ್ಸ್ ಮಾಡೋಣ ಅಂತ ಪೊಟೆಟೊ ಚಿಪ್ಸ್ ಮಾಡ್ತಾಯಿದ್ದೀನಿ. ಅವ್ರು ಸುಮ್ಮನೆ ಹಂಗೆ ಹೇಳಿದ್ರು ಚಿಪ್ಸ್ ತಿನ್ಬೇಕಂತ ಅನಿಸ್ತಾ ಇದೆ ಅಂತ. ಸೊ ಅವರು ವರ್ಕ್ ಮಾಡ್ತಾ ಇದ್ದಾರೆ, ಏನೋ ಕೂಡ ಮಲ್ಕೊಂಡಿದ್ಲಲ್ವ. ಸೊ ಹಾಗಾಗಿ ಬೇಗ ಮಾಡಿಬಿಡೋಣ ಅಂತ. ಆ್ಯಕ್ಚುಲಿ ಕಟ್ ಮಾಡೋದಕ್ಕೆ ನನಗೆ ಯಾವಾಗಲೂ ಪ್ರಾಬ್ಲಮ್ ಆಗ್ತಾಯಿತ್ತು, ಬಟ್ ಇವಾಗ ಫುಡ್ ಪ್ರಾಸೆಸರ್ ಇರೋದ್ರಿಂದ ಸೊ ಅದನ್ನ ಜಸ್ಟ್ ಪೊಟ್ಯಾಟೋನ ಪೀಲ್ ಮಾಡಿ ಅದರಲ್ಲಿ ಇಟ್ಬಿಟ್ರೆ ಎಷ್ಟು ನೀಟಾಗಿ ಒಂದೇ ಒಂದು ಸೈಜಲ್ಲಿ ಚೆನ್ನಾಗಿ ಕಟ್ ಮಾಡುತ್ತೆ. ಸೊ ಹಾಗಾಗಿ ಇವಾಗ ಇದೇನು ಮಾಡಬೇಕಂತ ತೊಂದರೆ ಅನಿಸಲ್ಲ. ಕಟ್ಟಿಂಗ್ದೇ ಅರ್ಧ ಟೈಮ್ ತೊಗೊಂಡ್ಬಿಡುತ್ತೆ. ಇನ್ನು ಇದರಿಂದ ಆರಾಮಾಗಿ ಬೇಗನೆ ಆಯಿತು. ಸೊ ಎಲ್ಲ ಫಸ್ಟ್ ಪೀಲ್ ಮಾಡಿ ಪೊಟ್ಯಾಟೊ ಎಲ್ಲ ಸ್ಲೈಸ್ ಎಲ್ಲ ಮಾಡಿಕೊಂಡೆ. ತುಂಬ ಚೆನ್ನಾಗಿದೆ ಇದು. ಇವನ್ ಇಟ್ಟು ಕಲಿಸ್ಬೇಕಂದ್ರೂ ಸ್ವಲ್ಪ ಚೆನ್ನಾಗಿದೆ. ಬಟ್ ಇವಾಗ ಏನು ಅದು ನೋಡ್ತಾ ಇದ್ದೀರಾ, ಮೇನ್ ಪ್ರಾಸೆಸರ್ ಏನು ಬರುತ್ತೆ ಅದು ಸ್ವಲ್ಪ ಪ್ಲಾಸ್ಟಿಕ್ದಿದೆ. ಸೊ ಅದೊಂದು ನನಗೆ ಸ್ವಲ್ಪ ಕ್ವಾಲಿಟಿ ಓಕೆ ಅಂತ ಅನಿಸ್ತು. ಅದು ಬಿಟ್ಟರೆ ತುಂಬ ಚೆನ್ನಾಗಿದೆ. ಕಿರಣ್ಗೆ ತುಂಬ ಇಷ್ಟ ಇದ್ದಿದ್ದು ಫುಡ್ ಪ್ರಾಸೆಸರ್. 1-2 ವರ್ಷದಿಂದನೇ ಕೇಳ್ತಾ ಇದ್ರು ತೊಗೊಂಬಿಡೋಣ ಅಂತ. ನಾನು ಹಂಗೆ ಡಿಲೇ ಮಾಡ್ತಾ ಬಂದಿದ್ದೆ, ಯಾಕೆ ಬೇಕು ಸುಮ್ಮನೆ ಅಂತ. ಬಟ್ ತೊಗೊಂಡ್ಮೇಲೆ ಅನಿಸ್ತು ಅದ್ರದ್ದು ಯೂಸ್ ಎಲ್ಲ ಯಾವ ಥರ ಇರುತ್ತೆ ಅಂತ. ಒಬ್ಬರು ಅನ್ಕೋಬೋದು ಇದೆಲ್ಲ
ಇದೆಲ್ಲ ಡೆಡ್ ಇನ್ವೆಸ್ಟ್ಮೆಂಟ್ ಏನಕ್ಕೆ ಇದರಲ್ಲೆಲ್ಲ ಮಾಡ್ತೀರಾ ಅಂತೆಲ್ಲ. ಬಟ್ ಇವಾಗೆಲ್ಲ ಟೆಕ್ನಾಲಜಿ ಏನೇನೆಲ್ಲ ಬಂದಿದೆ ಅಲ್ವಾ, ಸೊ ಅದನ್ನ ಯುಟಿಲೈಸ್ ಮಾಡ್ಕೋಬೇಕಲ್ವಾ. ಸೊ ನೋಡಿ ಇವಾಗ ಇಷ್ಟೆಲ್ಲ ಕುತ್ಕೊಂಡು ಚಿಪ್ಸ್ ಒಂದೇ ಥರ ಹಿಂಗೆ ಕಟ್ ಮಾಡೋಕ್ಕೆ ಎಷ್ಟೊತ್ತಾಗುತ್ತೆ. ಒಂದು 10 ಸೆಕೆಂಡ್ಸ್ಗೆ ಫುಲ್ ಚಾಪ್ ಆಗಿಬಿಡುತ್ತೆ. ನಾನು ಆ್ಯಕ್ಚುಲಿ ರೆಕಾರ್ಡ್ ಮಾಡಬೇಕಿತ್ತು, ರೆಕಾರ್ಡ್ ಮಾಡೋಕ್ಕಾಗಿಲ್ಲ. ನೆಕ್ಸ್ಟ್ ನನ್ನ ಕಮ್ಮಿಂಗ್ ವೀಡಿಯೋಸಲ್ಲಿ ನಿಮ್ಮ ಜೊತೆ ಫುಡ್ ಪ್ರಾಸೆಸರ್ ನಾನು ಯಾವ ಥರ ಚಿಪ್ಸ್ ಮಾಡಿದೆ ಅಂತ ಅದು ತೋರಿಸ್ತೀನಿ. ಇಟ್ಟು ಕಳಿಸೋದು ಕೂಡ ಅಷ್ಟೇ ತುಂಬ ಚೆನ್ನಾಗಾಗುತ್ತೆ. ಸೊ ನನಗಂತೂ ತುಂಬ ಯೂಸ್ಫುಲ್ ಅಂತ ಅನಿಸ್ತು. ನಾವು ಪೇ ಮಾಡಿರೋದು ಅರೌಂಡ್ 8000 ಅಷ್ಟೇನೋ ಮಾಡಿದ್ದು. ಅದು ಓಕೆ, 8000ಗೆ ಒಳ್ಳೆಯದು. ಯಾಕಂದರೆ ಇದ್ರ ಜೊತೆ ಇಟ್ಟು ಕಲಿಸ್ಬೋದು, ತರಕಾರಿ ಚಾಪ್ ಮಾಡ್ಬೋದು, ಈ ಥರ ಸ್ಲೈಸ್ ಮಾಡ್ಬೋದು, ತುರಿಬೋದು, ಜ್ಯೂಸ್ ಮಾಡ್ಕೋಬೋದು, ಎಲ್ಲ ಥರ ಒಂದು ಕೊಟ್ಟಿದ್ದಾರೆ. ಅದಕ್ಕೆ ಆರಾಮಾಗಿ ಅನಿಸುತ್ತೆ ಯೂಸ್ ಮಾಡೋಕ್ಕೆ. ಸೊ ಯಾನ ಇನ್ನೂ ಮಲಗಿದ್ದಾಳೆ. ಅವಳು ಮಲಗಿದಾಗ ಒಂದು 3:30 ಹಂಗಾಗಿತ್ತು. ಇವಾಗ 4:15 ಆಗಿದೆ. 1 ಗಂಟೆ ಆಯಿತು. ಚೆನ್ನಾಗಿ ನಿದ್ದೆ ಮಾಡ್ತಾ ಇದ್ದಾಳೆ. ಸೊ ಕಿರಣ್ ಇವತ್ತು ವರ್ಕ್ ಫ್ರಮ್ ಹೋಮ್ ಅಲ್ವಾ, ಸೊ ಇವತ್ತು ಬೆಳಗ್ಗೆ ಹೋಗಿ ಅದು ಯೂನಿಫಾರ್ಮ್ಗೆಲ್ಲ ಮೆಜರ್ಮೆಂಟ್ ಎಲ್ಲ ಕೊಟ್ಟು ಚೆಂದ ಕಾಣ್ತಾ ಇತ್ತು. 2 ಯೂನಿಫಾರ್ಮ್ ಇದೆ ಅಂತೆ, ಒಂದು ಫ್ರಾಕ್ ಬರುತ್ತೆ, ಒಂದು ಟೀ ಶರ್ಟ್ ಮತ್ತು ಪ್ಯಾಂಟ್ ಇದೆ. ಸೊ ಸಕ್ಕತ್ತಾಗಿತ್ತು ಮಾತ್ರ, ಕ್ಯೂಟಾಗಿ ಕಾಣಿಸ್ತಾ ಇತ್ತು. ಒಂಥರ ಫೀಲ್ ಆಗ್ತಾಯಿತ್ತು ಕಿರಣ್ಗೆ. ನನಗೆ ಒಂಥರ ಸ್ಕೂಲ್ಗೆ ಹೋಗೋ ಥರ ಆಗಿಬಿಟ್ಲಲ್ಲ ಅಂತ ಅದೊಂಥರ ಮಿಕ್ಸ್ಡ್ ಫೀಲಿಂಗ್ ಇತ್ತು. ಚೆನ್ನಾಗಿತ್ತು. ಸೊ ಹಾಗಾಗಿ ಕಿರಣ್ ಇವತ್ತು ಮನೆಯಿಂದನೇ ವರ್ಕ್ ಮಾಡೋಣ ಅಂತ ಮಾಡ್ತಾ ಇದ್ದಾರೆ. ಸೊ ಸಾಯಂಕಾಲ ಅವ್ರಿಗೆ ನಾನು ಚಿಪ್ಸ್ ಮಾಡಿಕೊಡ್ತೀನಿ ಅಂತ ಹೇಳಿದ್ದೆ. ಅವ್ರ ಫೇವ್ರೇಟ್ ನಾನು ಮಾಡೋ ಚಿಪ್ಸ್ ಇಷ್ಟ ಆಗುತ್ತೆ ಅವ್ರಿಗೆ. ಸೊ ಹಾಗಾಗಿ ಚಿಪ್ಸ್ ರೆಡಿ ಆಗ್ತಾಯಿದೆ. ಚೆನ್ನಾಗಿರುತ್ತೆ. ಅದು ಎಷ್ಟು ತಿನ್ನಾಗಿ ಒಂದೇ ಸೈಜಲ್ಲಿ ನೀಟಾಗಿ ಸ್ಲೈಸ್ ಮಾಡಿಬಿಡುತ್ತೆ. ಸೊ ಎದ್ಲು ಅಂತ ನೋಡ್ತಾ ಇದ್ದಾಳೆ. ಸೊ ಅವಳಿಗೂ ಇಷ್ಟ. ಸೊ ಅವಾಗವಾಗ ಈ ಥರ ಮಾಡ್ಕೊತೀನಂದರೆ ಏನಾಗಲ್ಲ. ಸೊ ನಾನು ಮಂತ್ಲಿ ಒಂದ್ಸರಿ ಅಂತೂ ಅವಾಗವಾಗ ಮಾಡ್ತಾ ಇರ್ತೀನಿ. ಆಚೆ ಚೆನ್ನಾಗಿರುತ್ತೆ. ಫ್ರೈಸ್ ಫ್ರೈಸ್ ಎಲ್ಲ ಇಷ್ಟ ಆಗುತ್ತಲ್ಲ. ಸೊ ಸುಮ್ಮನೆ ಯಾಕೆ ಮನೇಲಿ ಅವಾಗವಾಗ ನಾನೇ ಈ ಥರ ಮಾಡಿದ್ರೆ ಆಯಿತಾ ಅಂತ. ಯಾಕಂದರೆ ಮಿಷಿನ್ ಇದೆ. ನನಗೆ ಫಸ್ಟ್ ಪ್ರಾಬ್ಲಮ್ ಆಗ್ತಾಯಿದ್ದು ಸ್ಲೈಸಾಗಿ ಕಟ್ ಮಾಡೋಕ್ಕೆ ಬರ್ತಾ ಇರಲಿಲ್ಲ. ಒಂದೇ ಥರ ಇರಬೇಕು, ದಪ್ಪ ಇದ್ದರೆ ಕ್ರಿಸ್ಪ್ ಆಗಂಗಿಲ್ಲ. ಸೊ ಅದಕ್ಕೆ ಇವಾಗ ಹೆಂಗಿದ್ರು ಫುಡ್ ಪ್ರಾಸೆಸರ್ ಇದೆಯಲ್ಲ, ಸೊ ಅದರಲ್ಲೇ ಆರಾಮಾಗಿ ಆಗಿಬಿಡುತ್ತೆ. ಸೊ ಎಲ್ಲ ಚಿಪ್ಸ್ ರೆಡಿ ಆಗ್ತದೆ. ಇನ್ನೇನು ಯಾನ ಕೂಡ ಎದೊಳ್ತಾಳೆ. ಸೊ ಎಲ್ಲರೂ ಒಟ್ಟಿಗೆ ಕುತ್ಕೊಂಡು ಚಿಪ್ಸ್ ತಿನ್ನೋದು, ಹಾಗೆ ಟೀ ಕೂಡ ಮಾಡೋದು. ಕಿರಣ್ ಮನೇಲಿದ್ದಾಗಿರೋ ಒಂಥರ ಚೆಂದ ಅನಿಸುತ್ತೆ. ಈವ್ನಿಂಗ್ ಟೈಮಲ್ಲಿ ಈ ಥರ ಎಲ್ಲರೂ ಒಟ್ಟಿಗೆ ಕುತ್ಕೊಂಡು ಸ್ನ್ಯಾಕ್ಸ್ ತಿನ್ನೋದು, ಟೀ ಕುಡಿಯೋದು, ಟೈಮ್ ಸ್ಪೆಂಡ್ ಮಾಡೋದು ನನಗಂತೂ ತುಂಬ ಇಷ್ಟ. ಇದಕ್ಕಿಂತ ಬೇರೆ ಎಷ್ಟು ಕೋಟಿ ಕೊಟ್ಟರು ಈ ಒಂದು ಖುಷಿ ನೆಮ್ಮದಿ ಎಲ್ಲೂ ಸಿಗೋಲ್ಲ ಅಂತ ನನಗನ್ಸುತ್ತೆ. ಎಷ್ಟು ಚಿಪ್ಸ್ ಸದ್ಯಕ್ಕೆ ರೆಡಿಯಾಗಿದೆ. ಇನ್ನೊಂದು ಟ್ರಿಪ್ ಇದೆ, ಇಷ್ಟು ಹಾಕ್ಬಿಟ್ರೆ ಫುಲ್ ಆಗುತ್ತೆ. ಯಾನ ಕೂಡ ಎದೊಳ್ತಾರೆ. ಕಿರಣ್ ಇನ್ನು ಸ್ವಲ್ಪ ಹೊತ್ತಲ್ಲಿ ಬ್ರೇಕ್ ತೊಗೊತೀನಿ ಅಂತ ಹೇಳಿದ್ದಾರೆ, ಮೀಟಿಂಗಲ್ಲಿದ್ದಾರೆ. ಸೊ ಅವ್ರು ಬಂದಿದ ತಕ್ಷಣ ಒಟ್ಟಿಗೆ ತಿನ್ನೋದು ಚಿಪ್ಸ್. ಸೊ ಹಾಗೆ ಟೀ ಮಾಡೋಣ ಅಂತ ಎಲ್ಲ ಎತ್ತಿಟ್ಟಿದ್ದೀನಿ. ಟೀ ಮಾಡಬೇಕು. ಸೊ ಇದು ಚೆನ್ನಾಗಿದೆ ಆ್ಯಕ್ಚುಲಿ. ಇದರಲ್ಲಿ ನೀರು ಕುಡಿದ್ರೆ ತುಂಬ ಒಳ್ಳೆಯದು ಅಂತ ಹೇಳ್ತಾರೆ, ತಾಮ್ರದ್ದು. ಕಿರಣ್ ಆಫೀಸಲ್ಲಿ ಕೊಟ್ಟಿದ್ರು ಇದು. ಸೊ ಇಲ್ಲಿಟ್ಟಿದ್ದೀನಿ ನೋಡಿ, ಇನ್ನೂ ಫಿಕ್ಸ್ ಮಾಡಿಲ್ಲ. ನಾನು ಹೇಳಿಲ್ವಾ, ಕಿರಣ್ ಎಷ್ಟು ಕೇಳಿದ್ರು ಫಿಕ್ಸ್ ಮಾಡೋದು ಕಷ್ಟನೇ. ಇನ್ನು ನೋಡ್ಬೇಕು ಯಾವಾಗ ಫಿಕ್ಸ್ ಮಾಡಿ ಕೊಡ್ತಾರೆ ಏನೋ ಅಂತ. ಇದು ವಾಶ್ ಮಾಡಿದ್ರೂ ಹಿಂಗೆ ಆಗ್ತದೆ. ಇದೊಂದು ನನಗೆ ಬೇಜಾರು. ಇದೇ ರೀಸನ್ಗೆ ನಾನು ಎತ್ತಿಟ್ಬಿಟ್ಟಿದ್ದೆ. ವಾಶ್ ಮಾಡಿರ್ತೀನಿ, ನೀಟಾಗಿ ಹೊಳಿತಾ ಇರುತ್ತೆ, ಮತ್ತು ಹಂಗೆ ಇಟ್ಟರೆ ಈ ಥರ ಆಗ್ಬಿಡುತ್ತೆ. ಮೋಸ್ಟ್ಲಿ ತಾಮ್ರದ್ದು ಕ್ಲೀನಿಂಗ್ ಸ್ವಲ್ಪ ಹಂಗೆ ಅಂತ ಕಾಣುತ್ತೆ, ಬಟ್ ಹೆಲ್ತಿಗೆ ಒಳ್ಳೇದು ಅಂತ ಹೇಳ್ತಾರೆ. ಸೊ ಹಾಗಾಗಿ ಎತ್ತಿಟ್ಟಿದ್ದೀನಿ. ಏನೇ ಹೇಳಿ ನೀವು, ಹೆಲ್ತಿಗೆ ಒಳ್ಳೇದಿರುತ್ತಲ್ಲ, ಸ್ವಲ್ಪ ಪ್ರಾಸೆಸ್ ಜಾಸ್ತಿನೇ ಇರುತ್ತೆ. ಯಾವುದು ಜಂಕ್ ಆಗಿರುತ್ತೆ, ಹೆಲ್ತಿಗೆ ಒಳ್ಳೇದಿರಲ್ಲ, ಅದು ಈಸಿ ಇರುತ್ತೆ. ತಿನ್ನಬೇಕು ಅಂತ ಅನಿಸುತ್ತೆ, ಕುಡಿಬೇಕು, ತಿನ್ನಬೇಕು ಅಂತ. ಹಂಗೆ ಅಲ್ವಾ, ಹೆಲ್ದಿ ಇರೋದೇ ಒಂಥರ ಹಂಗೆ. ಸೊ ಏನೇ ಆಗಲಿ ಕಷ್ಟಪಟ್ಟರೆ ಅದರಿಂದ ನಮಗೆ ರಿಸಲ್ಟ್ ಸಿಗೋದಂತಾರಲ್ಲ, ಎಷ್ಟು ನಿಜ ಅಲ್ವಾ. ಸೊ ಇದೆಷ್ಟು ವಾಶ್ ಮಾಡಿ ಇಟ್ಟಿದ್ದೀನಿ, ಮತ್ತು ಹೆಂಗೆ ಆಗಿದೆ. ಸೊ ಅಷ್ಟೇ, ಇನ್ನು ಟೀ ಮಾಡಬೇಕು. ಏನ ಎದೊಳ್ಳೋ ಟೈಮ್ ಆಯಿತು. ಚಿಪ್ಸು ಕೂಡ ರೆಡಿ ಆಯಿತು. ಸೊ ಇಲ್ಲೇ ಹಾಲಲ್ಲೇ ಮಲಗಿಸ್ಬಿಟ್ಟಿದ್ದೀನಿ. ರೂಮಲ್ಲಿ ಮಲಗಿಸಿದ್ರೆ ಎದ್ದು ಒಂಥರ ಆಳಕ್ಕೆ ಸ್ಟಾರ್ಟ್ ಮಾಡಿಬಿಡ್ತಾಳೆ. ಸೊ ಇಲ್ಲೇ ನಾನು ಅವಳು ಕಣ್ಮುಂದೆನೇ ಅಡುಗೆ ಮಾಡ್ಕೊಂಡು ಏನೋ ಓಡಾಡ್ಕೊಂಡಿದ್ರೆ ನನ್ನ ನೋಡ್ತಾಳೆ, ಮತ್ತೆ ಮಲ್ಕೊಬಿಡ್ತಾಳೆ. ಸೊ ನೋಡಿ 4:15 ಆಯಿತು. ಇನ್ನು ಬಟ್ಟೆ ಬರೀ ಮಡ್ಸೋಕ್ಕಿದೆ, ಇಷ್ಟು ಬಟ್ಟೆ ಮಡ್ಸಿಡಬೇಕು. ಸೊ ಯಾನಾಗೆ ಸಪ್ರೇಟಾಗಿ ತೆಗ್ದುಬಿಟ್ಟಿದ್ದೀನಿ. ಅವಳಿಗೆ ಸ್ವಲ್ಪ ಖಾರ ಹಾಕಿದ್ರೆ ತಿನ್ನೋದಿಲ್ಲ ಅಲ್ವಾ. ಸೊ ಹಾಗಾಗಿ ಅವಳಿಗೊಂದು ಸ್ವಲ್ಪ ಸಾಲ್ಟ್ನ ಆ್ಯಡ್ ಮಾಡಿ ಕೊಡ್ತೀನಿ ಅಷ್ಟೇ. ಇದಕ್ಕೆ ನಮಗೆ ಉಪ್ಪು ಖಾರ ಹಾಕ್ಕೊಂಬಿಡೋದು.
ಸೊ ಚಿಪ್ಸ್ ರೆಡಿ ಆಯಿತು. ಕಿರಣ್ ರಿಯಾಕ್ಷನ್ ನೋಡೋಣ. ಸಕ್ಕದಾಗಿ ಬಂದಿದೆ. ಅವ್ರಿಗಂತೂ ತುಂಬ ಇಷ್ಟ. ನೋಡೋಣ, ವರ್ಕ್ ಮಾಡ್ತಿದ್ದಾರೆ. ಸ್ಪೆಷಲ್ ಮಾಡಿ ಹ್ಞೂ ಏನೋ ಸ್ಪೆಷಲ್ ಮಾಡಿ ಹೇಳಿದ್ನಲ್ಲ ಮಾಡ್ತೀನಿ ಅಂತ. ತಮಾಷೆಗೆ ಅನ್ಕೊಂಡು ತಮಾಷೆಗಂತ ಸೀರಿಯಸ್ ಆಗಿ ಮಾಡ್ಬಿಟ್ನಲ್ಲ. ನಾನು ಸೀರಿಯಸ್ ಆಗಿ ತಿನ್ಬೇಕು. ಏನು ವರ್ಕ್ ಮಾಡ್ತಾ ಇದ್ದಿಲ್ಲ, ಮಾಡೋಣ ಅಂತ ಮಾಡ್ತೀನಿ. ಆಲೂಗಡ್ಡೆ ಚಿಪ್ಸ್ ಥರ ಇದೆ. ಆಲೂಗಡ್ಡೆ ಚಿಪ್ಸ್ ಥರ ಇದೆ. ಆಲೂಗಡ್ಡೆ ಚಿಪ್ಸ್ ಅದು ಹೆಂಗಿದೆ? ಹೇಗಿದೆ? ಚೆನ್ನಾಗಿದೆ. ಚೆನ್ನಾಗಿದೆಯಾ? ಅದು ಸ್ವಲ್ಪ ಕ್ರಿಸ್ಪಿ ಇದೆ. ಅದು ಸ್ವಲ್ಪ ಕ್ರಿಸ್ಪಿ ಇದೆ. ಬೇಡ ಅಣ್ಣ. ಈಗ ಬೇಕಾ? ಬೇಕಾ? ಏನು ಹೇಳು? ಎದ್ದೊಳ್ಬೇಕು. ಎದ್ದು ಕುತ್ಕೊಂಡ್ರೆ ಕೊಡ್ತೀನಿ. ಎದ್ದೊಳು. ತಗೋ. ಸಾಯಂಕಾಲಕ್ಕೆ ಅಂತ ಏನಾಗಿ ಆಚೆ ಕರ್ಕೊಂಬಂದಿದ್ದಾವೆ ಫ್ರೆಂಡ್ಸ್ ಜೊತೆ ಆಟ ಆಡೋದಕ್ಕೆ. ಸೊ ಅಷ್ಟೇ ಇವತ್ತಿನ ವಿಡಿಯೋ ನಾನು ಇಲ್ಲಿಗೆ ಎಂಡ್ ಮಾಡ್ತೀನಿ. ಈ ವಿಡಿಯೋ ನಿಮಗೆ ಸ್ವಲ್ಪನಾದರೂ ಇಷ್ಟ ಆಗಿದ್ರೆ ಲೈಕ್ ಮಾಡಿ. ಇನ್ನೂ ನಮ್ಮ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಂಡಿಲ್ಲ ಅಂದರೆ ಬೇಗ ಬೇಗ ಸಬ್ಸ್ಕ್ರೈಬ್ ಮಾಡಿಕೊಂಡು ಇದೇ ಥರ ಸಪೋರ್ಟ್ ಮಾಡಿ.